ಕನ್ನಡ ನಾಡಿನ ಇತಿಹಾಸದೊಳಗ 770 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಇಡೀ ಸರ್ವ ಸಮಾಜಕ್ಕೆ ನ್ಯಾಯವನ್ನು ಒದಗಿಸುವ ಸಲುವಾಗಿ ಬಸವಾದಿ ಪ್ರಮುಖರು ನಡೆದು ಬಂದಿರತಕ್ಕಂತ ಹಾದಿಯೊಳಗ ಯಾರು ಮಾತಾಡೋದ್ರೆ ಕೆಳಗೆ ಪಾದಯಾತ್ರೆಯ ಪ್ರವರ್ತಕರು ಒಂದು 2 ನಿಮಿಷ ಕರ್ನಾಟಕ ಸಂಘಕ್ಕೆ ಇವತ್ತು ನೋಡ್ರಿ ನಮ್ಮ ರೈತ ಕುಲಕ್ಕೆ ಯಾವಾಗ ಅನ್ಯಾಯ ಆಗ್ತದಲ್ಲ ನವಲಗುಂದ ನರಗುಂದ ಭಾಗದಾಗ ಮಹದಾಯಿ ಹೋರಾಟ 13.5 TMC ನೀರಿನ ಸಲುವಾಗಿ ಹೋರಾಟ ನಡೆದಾಗ ಕುಡಿಯುವ ನೀರಿಗಾಗಿ 7.6 TMC ಕುಡಿಯುವ ನೀರಿನ ಸಲುವಾಗಿ ಹೋರಾಟ ನಡೆದಾಗ ಹತ್ತಾರು ನಿರಂತರವಾಗಿ ತಿಂಗಳಾನುಗಟ್ಟಲೆ ಹೋರಾಟಕ್ಕೆ ಭಾಗವಹಿಸ್ಯಾರ. ಮಹದಾಯಿ ಹೋರಾಟಕ್ಕಾಗಿ ಲಾಠಿ ಚಾರ್ಜ್ ಆದಾಗ ಸಹಿತ ಅವರೆಲ್ಲದಾರ. ಯಮನೂರ್ ಲಾಠಿ ಚಾರ್ಜ್ ಆದಾಗ ಅದನ್ನು ವಿರೋಧ ಮಾಡಿ ಧಾರವಾಡ ರಾಜಕಾರಣಿಗಳಿಗೆ ಎಚ್ಚರಿಕೆ ಕೊಟ್ಟು ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ಅಜ್ಜಾರ್ ಅದಾರ. ಇವತ್ತು ನಮ್ಮ ರೈತ ಸಂಘ ವೇದಿಕೆಗೆ ಯಾಕೆ ಬಂದಾರಂದ್ರ ನಿನ್ನೆಯಿಂದ ರೈತ 3,500 ಕಬ್ಬಿಗಾಗಿ ನಿರಂತರ ಹೋರಾಟ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡು 2-3 ಪ್ರವಾಸಗಳನ್ನು ರದ್ದು ಮಾಡಿ ಅನ್ನದಾತನ ಹೋರಾಟಕ್ಕೆ ಕೈ ಜೋಡಿಸಿ ಬೆಂಬಲ ಕೊಡಬೇಕಂತ ಬಂದಾರ. ತಮ್ಮೆಲ್ಲರ ಜೋರಾದ ಅವ್ರ ಹೆಗಲ ಮ್ಯಾಗ ಯಾವತ್ತೂ ಹಸರ ಟವಲ್ ಇರ್ತದ. ಎಲ್ಲಿ ರೈತಗೆ ಅನ್ಯಾಯ ಆಗ್ತದೆ ಅಲ್ಲಿ ಹೋಗಿ ಬೆಂಬಲ ಕೊಟ್ಟಾರ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ರಾಜ್ಯದ ಮೂಲೆ ಮೂಲೆ ಅಡ್ಡಾಡ್ತಕ್ಕಂಥ ನಮ್ಮ ಪರಂಪುತ್ರರಾಗಿರ್ತಕ್ಕಂಥ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳನ್ನ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತೇವೆ. ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಅವರು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಒಟ್ಟೆ ಯಾರು ಮಾತಾಡಬೇಡ್ರಿ, ಎಲ್ಲರೂ ಎಲ್ಲಿದ್ರಲ್ಲಿ ಶಾಂತನಿಂದ ರಾಡಿ ಅದ ಅದಂತ ಬಾಯ್ ಮಾಡ ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಪರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಪರ ಹೋರಾಟಕ್ಕೆ. ಮೊದಲನೇದಾಗಿ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡಿಕೊಂಡು ಈ ಬೆಳಗಾವಿ ಜಿಲ್ಲೆಯ ಹೋರಾಟಗಾರರಾಗಿರ್ತಕ್ಕಂಥ ತಾಯಿ ಚೆನ್ನಮ್ಮ, ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಉಳಿದ ಎಲ್ಲ ಹೋರಾಟಗಾರರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ರೈತರ ಕಬ್ಬಿನ ಬೆಲೆಗೆ ಕನಿಷ್ಠ 3,500 ರೂಪಾಯಿಗಳನ್ನ ಕೊಡಲೇಬೇಕು ಅಂತೇಳಿ ಇಡೀ ರೈತ ಕುಲ ಇವತ್ತು ಕಳೆದ 48 ಗಂಟೆಗಳ ಕಾಲ ನಿರಂತರವಾಗಿರ್ತಕ್ಕಂಥ ಅಹೋರಾತ್ರಿ ಧರಣಿಯನ್ನು ಮಾಡೋದ ಮೂಲಕವಾಗಿ ನಮ್ಮ ಸರ್ಕಾರಗಳನ್ನು ಕಿವಿಹಿಡುವಂಥ ಕೆಲಸವನ್ನು ಮಾಡಿದ ಹಿನ್ನೆಲೆ ಒಳಗೆ ಇಂದಿನ ಪ್ರತಿಭಟನಾ ಈ ಸತ್ಯಾಗ್ರಹಕ್ಕೆ ಬಂದು ನಾವು ಸಹ ನಿಮ್ಮ ಜೊತೆಗೆ ಇರ್ತೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇದಕ್ಕೆ ಪಡ್ತಾ ಬಂಧುಗಳೇ, ಬಹುತೇಕ ನಮ್ಮ ರೈತರ ಕೂಗು ಇದುವರೆಗೂ ಸರ್ಕಾರಗಳ ಕಿವಿ ಮುಟ್ಟಿಲ್ಲ. ಅವ್ರ ಕಿವಿಗೆ ಏನು ಮುಟ್ಟುತ್ತಪ್ಪ ಅಂತಂದರೆ ತಮ್ಮ ಅಧಿಕಾರ ಹಸ್ತಾಂತರಗಳನ್ನು ಯಾವಾಗ ಮಾಡ್ತಾರೋ ಯಾವಾಗಿಲ್ಲೋ, ತಮ್ಮ ಚುನಾವಣೆಗಳನ್ನು ಹೆಂಗೆ ಗೆಲ್ಲಿಸಬೇಕು, ಹೆಂಗೆ ಅವಕಾಶವನ್ನು ಪಡ್ಕೊಳ್ಬೇಕು, ಯಾರು ನನಗೇನಂದ್ರು, ಯಾರು ನನಗೇನು ಬಿಟ್ಟರು, ಯಾರು ವಾಟ್ಸಪ್ಗೆ ಏನು ಕಾಮೆಂಟ್ ಹಾಕಿ ಏನು ಬಿಟ್ಟರು, ಇಂಥ ಸಣ್ಣ ಸಣ್ಣ ಸಿದ್ಧಿ ವಿಚಾರಗಳು ಕಿವಿ ಬೀಳುತ್ತೆ ಹೊರತು ಅವರಿಗೆ ಅನ್ನ ಕೊಡುವಂಥ ರೈತರ ಕೂಗು ಇವತ್ತವರೆಗೂ ನಮ್ಮ ಆಳುವ ಸರ್ಕಾರಗಳು ಮುಟ್ಟಿಲ್ಲ. ಅವರಿಗೇನಾದರೂ ಮುಟ್ಟಿತ್ತಪ್ಪ ಅಂತಂದರೆ ಇವತ್ತು ನಮ್ಮ ರೈತರ ಬೀದಿಗೆ ಬಂದು ಕೂಗುವಂಥ ಅವಶ್ಯಕತೆ ಇರಲಿಲ್ಲ. ಸಕ್ಕರೆ ಕಾರ್ಖಾನೆ ಆರಂಭ ಆಗೋಕ್ಕಿಂತ 2 ದಿನ ಮುಂಚೆನೇ ನಿಮ್ಮ ಮನೆಗೆ ಪತ್ರ ಬರಬೇಕಾಗಿತ್ತು. ಈ ವರ್ಷ ನಿಮ್ಮ ಕಬ್ಬಿನ ಬೆಲೆಗೆ
ನಾವು ಕನಿಷ್ಠ ಹರಿಯಾಣದ ಮಾದರಿ 4,000 ಕೊಡ್ತೀವಿ ಅಂತ ಹೇಳುವಷ್ಟು ಮಟ್ಟಿಗೆ ಅವ್ರ ಮನಸ್ಸು ಪರಿವರ್ತನೆ ಆಗಬೇಕಾಗಿತ್ತು. ಆದರೆ ಅವ್ರ ಮನಸ್ಸು ಪರಿವರ್ತನೆ ಆಗಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಯಾರಿಗೂ ಸಹ ರೈತರ ಬಗ್ಗೆ ಪ್ರಾಮಾಣಿಕವಾದಂಥ ಕಾಳಜಿ ಇಲ್ಲ. 224 ಶಾಸಕರಲ್ಲಿ ಬೆರಳಿಕೆಯ ಶಾಸಕರಿಗೆ ಮಾತ್ರ ಕಾಳಜಿ ಇರ್ಬೋದು. ಯಾವುದೇ ಪಕ್ಷ ತೆಗೆದುಕೊಂಡ್ರೆ, ಯಾವುದೇ ಸರ್ಕಾರ ತೆಗೆದುಕೊಂಡ್ರೆ ಯಾರಿಗೂ ರೈತ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲ. ಅವ್ರಿಗೇನು ಚುನಾವಣೆ ಬರುತ್ತಿದ್ದ ಮುಂಚಿತವಾಗಿ ನಾನೊಬ್ಬ ರೈತನ ಮಗ, ನಾನೊಬ್ಬ ಮಣ್ಣಿನ ಮಗ ಅಂತ ಅಧಿಕಾರಕ್ಕೆ ಬರೋದು, ಬಂದ ಮೇಲೆ ನಾನು ಲಿಕ್ಕರ್ ಲಾಬಿ ಮಗ, ನಾನು ಗ್ರಾನೈಟ್ ಲಾಬಿ ಮಗ, ನಾನು ರಿಯಲ್ ಎಸ್ಟೇಟ್ ಮಗ ಅನ್ಕಂತ ಅವ್ರ ಹಿತ ಕಾಪಾಡುವಂಥ ಪ್ರಯತ್ನ ಮಾಡ್ತಾರೆ ಹೊರತು ಅನ್ನ ಕೊಡೋದು ರೈತರ ಹಿತವನ್ನು ಕಾಪಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ನೀವೇನು ಕೇಳಕತ್ತೀರಿ? ನಿಮ್ಮ ನಿಜವಾಗಿರ್ತಕ್ಕಂಥ ವೈಜ್ಞಾನಿಕ ಬೆಲೆ, ಕನಿಷ್ಠ ವೈಜ್ಞಾನಿಕ ಬೆಲೆ ಬರೀ ಕೇವಲ 3,500 ಮಾತ್ರ ಅಲ್ಲ. ಕನಿಷ್ಠ ಈ ದೇಶದ ಒಟ್ಟು ರೈತರ ಅಂದಾಜು ಲೆಕ್ಕ ಹಾಕಿ ನೋಡಿದ್ರೆ ಕನಿಷ್ಠ ಅಂತಂದ್ರೆ ಹರಿಯಾಣದ ಮಾದರಿ ನಿಮಗೆ 4,000ಕ್ಕಿಂತ ಹೆಚ್ಚು ನಿಮಗೆ ಬೆಂಬಲ ಕನಿಷ್ಠ ಬೆಲೆಯನ್ನು ಕೊಡಬೇಕು. ಅದನ್ನು ಕೇಳುವಂಥದ್ದೇನು 3,500 ರೂಪಾಯಿಗಳನ್ನು. 3,500 ನೀವು ಕೇಳೋಕ್ಕಿಂತ ಮುಂಚಿತವಾಗಿಯೇ ನಮ್ಮ ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಸರ್ಕಾರಗಳು ನಿಮ್ಮನ್ನು ಬೀದಿ ಪಡಿಸೋದಕ್ಕಿಂತ ಅವರೇ ನಿಮ್ಮ ರೈತ ಸಂಘದ ಕಚೇರಿ ಬಂದು ಈ ವರ್ಷ ಹಿಂಗೆ ನಿಗದಿ ಮಾಡೇವಿ, ಈ ವರ್ಷ ಈ ರೀತಿ ಮಾಡೇವಿ, ನಿಮಗೆಲ್ಲ ದೀಪಾವಳಿ ಶುಭಾಶಯ ಅಂತ ಹೇಳಿ ನಿಮ್ಗೆ ಗ್ರೀಟಿಂಗ್ಸ್ ಕೊಟ್ಟು ನಿಮ್ಗೆ ಅಡ್ವಾನ್ಸ್ ಆಗಿ ಸಂತೋಷ ವಿಷಯ ತಿಳಿಸಿ ನಿಮ್ಮನ್ನು ಸಂತೋಷ ಪಡೋಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಹೊರತು ಇವತ್ತು ಈ 48 ಗಂಟೆ ಆಯಿತು. ನಾನು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಿನ್ನಪ್ಪರಾಗಿರ್ಬೋದು, ನಮ್ಮ ಗುರುಜಿಯವರಾಗಿರ್ಬೋದು, ನೀವೆಲ್ಲ ಕುತ್ಕೊಂಡು ನೋಡಿ ನನಗೆ ಎಲ್ಲೋ ಒಂದು ಕಡೆ ಕಣ್ಣ ನೀರು ಬಂತು. ಏನಪ್ಪ, ಬೆಳೆಯೋರು ಇವರೇ, ಅನ್ನ ಕೊಡೋರು ನೀವೇ, ಮತ್ತೆ ಹೋರಾಟಕ್ಕೆ ಇವರೇ ಬರ್ಬೇಕಂದ್ರೆ ಜೀವನ ಪರ್ಯಂತ ಬರೀ ಹೋರಾಟ. ಅದಕ್ಕೆ ಕುವೆಂಪು ಹೇಳ್ತಾರೆ, ರಾಜ್ಯಗಳು ಉದಿಸಲಿ ರಾಜ್ಯಗಳಲ್ಲಿ 6 ಗದ್ದಿಗೆ ಮುಕುಟಗಳು, ಉಳುವ ಯೋಗಿಯೇ ನೋಡಲಿ. ನಮ್ಮ ಪರಿಸ್ಥಿತಿ ಹೋರಾಟ. ನಾ ಬೆಳೆದ ಬೆಳೆಗೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ರಾಜಕಾರಣದಲ್ಲಿ ನೀವು ಯಾರು ಹಂಗೇ ಇಲ್ಲ. ನಿಮ್ಮನ್ನು MLA ಮಾಡಲಿಕ್ಕೂ MLC ಮಾಡೋಕ್ಕೂ ಇದೇ ರೈತರು ಓಟ್ ಬೇಕು, ನಿಮಗೆ ಫ್ಯಾಕ್ಟ್ರಿ ಕಪ್ ಕೊಡೋಕ್ಕೂ ಇದೇ ಬೇಕು. ಇಂಥವ್ರನ್ನ ಇಷ್ಟೊಂದು ಸತಾಯಿಸುವಂಥ ಪ್ರಯತ್ನ ಮಾಡುವಂಥದ್ದು ಅದು ನೀವು ನಿಜವಾಗ್ಲೂ ಸಹ ರೈತರಿಗೆ ಮಾಡುವಂಥ ಬಹಳ ದೊಡ್ಡ ಅನ್ಯಾಯ. ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮೊನ್ನೆ ನಾನು ಫೇಸ್ಬುಕ್ ನೋಡ್ತಾ ಇದ್ದೆ, ಏನು ಬೆಳಗಾವಿಯಲ್ಲಿ ಬಂದಾಗ ಅವರೇ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಂತೆ. ನಾನು ಮರುದಿನೇ ಕಿತ್ತೂರು ಉತ್ಸವ ಸಿಕ್ಕರು ರೋಷನ್ ಬೇಗ ಅವರು, ಅವ್ರ ಹೆಸರು ರೋಷನ್, ಮೊಹಮ್ಮದ್ ರೋಷನ್. ಇಲ್ಲ, ನಮ್ಮ ರೈತರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು, ತಿಳಿಸುವ ಜನ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಅದು 48 ಗಂಟೆ ಆದರೂ ನಿಮಗೆ ಕಾಳಜಿ ಇದೆ ನಾನು ಅಂದ್ಕೊಂಡಿದ್ದೀನಿ. 48 ಗಂಟೆ ಆದರೂ ನೀವು ಅಲ್ಲೇ ಕೂತ್ಕೊಂಡು ಅಲ್ಲೇ ಬರ್ರಿ ಅಂತಂದರೆ ನಮ್ಮ ರೈತರು ಯಾವ ಕಾರಣಕ್ಕೂ ಅಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ನಮ್ಮ ರೈತರಿಗೆ ವಿಧಾನಸೌಧ ಅಂದ್ರೆ ಇದೇ ರಸ್ತೆ, ನಮ್ಮ ರೈತರಿಗೆ ಪಾರ್ಲಿಮೆಂಟ್ ಅಂದ್ರೆ ಇದೇ ರಸ್ತೆ, ನಮ್ಮ ರೈತರಿಗೆ ಕ್ಯಾಬಿನೆಟ್ ಅಂದ್ರೆ ಇದೇ ರಸ್ತೆ, ನಮ್ಮ ರೈತರಿಗೆ DC ಆಫೀಸ್ ಅಪ್ಪ ಇದೇ ರಸ್ತೆ, ಇದೇ DC ಕಚೇರಿ, ಇದೇ MLA ಮನೆ, ಇದೇ MP ಮನೆ. ನಿಮ್ಮಲ್ಲಿರ್ತಕ್ಕ ನೀವೇನು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಿ, ಅದನ್ನು ಚರ್ಚೆ ಮಾಡಿ ಒಂದು ಸೌಜನ್ಯಕ್ಕೆ ಸ್ಪಂದಿಸುವ ಕೆಲಸವನ್ನ ಈ ಭಾಗದ ಯಾವುದೇ ಪಕ್ಷ ಇರ್ಬೋದು. ಯಾಕೆ ಎಲ್ಲ ರಾಜಕಾರಣಿಗಳು ಈ ಬೆಳಗಾಂ ಜಿಲ್ಲೆ ವಿಚಾರಕ್ಕೆ ಬಂದಾಗ ಈಗ ಅವ್ರ ಪಕ್ಷನೇ ಎಲ್ಲ ಬಿಟ್ಟಾರ, ಓನ್ಲಿ ಅಧಿಕಾರ ಕೊಡೋದಕ್ಕೆ ಒಂದಾಗ್ಬಿಟ್ರೆ ಎಲ್ಲ ಕೂಡ ಆ ರೀತಿ ಇದಾರೆ. ಮತ್ತು ಬೇರೆದಕ್ಕೆಲ್ಲ ಏನು ಒಂದಾಗಿರಿ, ರೈತ ವಿಷಯ ಹಿಂಗೆ ಒಂದಾಗ್ರಿ. ನಿಮಗೆ ನಮ್ಮ ರೈತರು ನಿಮ್ಮನ್ನು MLA ಮಾಡ್ಯಾರ, ನಿಮ್ಗೆ ದೊಡ್ಡ ಬ್ಯಾಂಕ್ಗಳು ಕೊಟ್ಟಾರ, 3,500 ರೂಪಾಯಿ ಕೊಡ್ಲಿಕ್ಕೋಸ್ಕರ ಇಷ್ಟೊಂದು ಸತಾಯಿಸೋ ಪ್ರಯತ್ನ ನೀವು ಯಾರು ಸಹ ಮಾಡಬಾರ್ದು. ಬೇರೆ ಅಧಿಕಾರಿ ಪಡ್ಕೊಳಕ್ಕೆ ಹೆಂಗೆ ಒಂದಾಗಿರಲ್ಲ, ಹಂಗೆ ನಮ್ಮ ರೈತರ ಕಬ್ಬಿನ ಬೆಲೆಗೆ ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಇಷ್ಟೇ ಒಗ್ಗಟ್ಟಾಗಿ ಅವ್ರು ಕೇಳಿದಂಥ ಅಮೌಂಟ್ಗಿಂತ ಹೆಚ್ಚು ಹಣವನ್ನು ಕೊಡುವಂಥ ದಿಟ್ಟತನವನ್ನು ತೆಗೆದುಕೊಳ್ಳುವ ರೈತರನ್ನ ತಾವೆಲ್ಲ ಮಾಡಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನಂತರೂ ಮೊದಲಿಂದಲೂ ರೈತ ಪರವಾಗಿರ್ತಕ್ಕಂಥ ಸ್ವಾಮೀಜಿ, ನಮ್ಮ ಕುಲ ರೈತ ಕುಲ, ನಮ್ಮ ದೇವರು ಭೂಮಿ ತಾಯಿ, ನಮ್ಮ ಸಂಸ್ಕೃತಿ ಕೃಷಿ ಸಂಸ್ಕೃತಿ, ನಮ್ಮ ಪರಂಪರೆ ರೈತ ಪರಂಪರೆ, ನಮ್ಮ ಧರ್ಮವೇ ಕೃಷಿ ಧರ್ಮ. ಆ ಕಾರಣಕ್ಕೋಸ್ಕರವಾಗಿ ನಾನು ರೈತರ ಪರವಾಗಿರ್ತಕ್ಕಂಥ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ನಮ್ಮ ಬೆಳಗಾವಿ ಬಾಗಲಕೋಟೆ ಶಶಿಕಾಂತ್ ಗುರುಜಿ ಹೇಳಿದ್ರೆ ಆಗ್ತಾನೆ, ಬೆಳಗಾವಿ ಬಾಗಲಕೋಟೆ ಮತ್ತು ಧಾರವಾಡ ಗದಗ 4 ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಮಾದಾಯಿ ಹೋರಾಟಕ್ಕೆ ನಾನು ಹಿಂಗೆ ರೈತ ಹೋರಾಟಕ್ಕೆ ಹೋಗ್ಬಿಟ್ಟೆ. ಎಲ್ಲ ರೈತರಿಗೂ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ಇನ್ನು ಸರ್ಕಾರ ಇಲ್ಲ. 40 ವರ್ಷಗಳ ಕಾಲ ಮಾದಾಯಿ ಫೈಲು ಬರೀ ತಹಸೀಲ್ದಾರ್ ಕಚೇರಿ ಹೋಗ್ತಿತ್ತು. ಯಾವಾಗ ನಾನು ರೈತ ಹೋರಾಟಕ್ಕೆ ಹೋದೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಫೈಲ್ ಮುಟ್ಟುವಷ್ಟು ಮಟ್ಟಿಗೆ ಹೋರಾಟ ಮಾಡಿ 2 ವರ್ಷಗಳ ಕಾಲ ನಿರಂತರವಾಗಿ ಪ್ರಾಮಾಣಿಕ ಹೋರಾಟ ಮಾಡೀವಿ. ಇವತ್ತು ನ್ಯಾಯಾಧೀಕರಣ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ
ನಾವು ಕೇಳಿದ 7.5 TMC ಅವ್ರು ಕೊಟ್ಟಿದ್ದು 3 ಫುಟ್ ಸದ್ಯಕ್ಕೆ ಇಷ್ಟು ಕೊಟ್ಟಾರೆ, ಬಟ್ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆ ಕಾರಣಕ್ಕೆ ರೈತರ ಪರವಾಗಿ ಮನೆ ಕಾವೇರಿ ಭಾಗದ ರೈತರ ಹೋರಾಟಕ್ಕೂ ನಾನು ಹೋಗಿದ್ದೀನಿ, ಈ ಭಾಗದ ಕಬ್ಬಿನ ರೈತರ ಹೋರಾಟಕ್ಕೆ ನಾನು ಬಂದೇನೆ, ಮುದೋಳ ರೈತರ ಹೋರಾಟಕ್ಕೂ ನಾನು ಬಂದು ಎಲ್ಲ ಕಡೆ ಬಂದೇನೆ. ಹಾಗಾಗಿ ಇದೆಲ್ಲ ನಮ್ಮ ಬಳಗ ಇರ್ತಕ್ಕಂಥದ್ದು. ಹೆಚ್ಚು ಇಲ್ಲಿ ನಾನು ಈ ಭಾಗದ ಪ್ರವಾಸ ಮಾಡ್ತೀನಿ, ಹೆಚ್ಚು ನೀವೆಲ್ಲ ಈ ಭಾಗದ ಜನ ರೈತರು ಜಾತಿ ಮತ ಪಂಥ ಇಲ್ದೇ ನನ್ನ ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಟ್ಟಿರಿ, ರೊಟ್ಟಿ ಕೊಟ್ಟಿರಿ, ಬೆಂಬಲ ಕೊಟ್ಟಿರಿ, ಸಹಕಾರ ಕೊಟ್ಟಿರಿ. ಹಾಗಾಗಿ ಈ ಕಬ್ಬಿನ ಬೆಲೆಗೆ ನಿಗದಿ ಬರುವಂಥ ಯಾವುದೇ ಹೋರಾಟಗಳಿಗೂ ಸಹ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡ್ತೀನಿ, ಸಹಕಾರ ಕೊಡ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ. ಆಗ ನಾನು ಸಹ ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡ್ತೀನಿ, ಉಸ್ತುವಾರಿ ಸಚಿವ ಜೊತೆಗೂ ಮಾತಾಡ್ತೀನಿ. ಸಂದರ್ಭ ಬಂದರೆ ನೀವು ಎಲ್ಲೇ ಸಭೆ ಕರೆಲಿ ಸಹ ಅಲ್ಲಿ ಸಹ ನಾನು ಬಂದು ಭಾಗವಹಿಸಿ ನಿಮ್ಮ ಪರವಾಗಿ ಧ್ವನಿ ಎತ್ತುವ ಪ್ರಯತ್ನ ಇಂಥ ಒಂದು ಹಿನ್ನೆಲೆ ಒಳಗೆ ನೀವೆಲ್ಲ ಗಟ್ಟಿಯಾಗಿದ್ದೀರಿ, ಇಷ್ಟೇ ಗಟ್ಟಿಯಾಗಿರ್ಬೇಕು. ಯಾವ ಕಾರಣಕ್ಕೂ ಸಂಖ್ಯೆ ಕಡಿಮೆ ಆಗಬಾರ್ದು, ಇನ್ನು ಹೆಚ್ಚಾಗಬೇಕು ಅಂತ. ನಿಮ್ಮ ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ನಮ್ಮಲ್ಲೇ ಗುಂಪು ಶುರು ಮಾಡ್ತಾರೆ, ಕರೆದು ಮಾಡಿ ಏನೇ ಮಾಡ್ತಾರೆ. ಯಾವುದಕ್ಕೂ ನೀವು ಡೆಡಿಕೇಶನ್ ಹೋಗಬೇಡಿ. ಈಗ ಮನೆಯಿಂದ ಹೊರ ಬಂದಿರಪ್ಪ ಅಂತಂದ್ರೆ 3,500 ರೂಪಾಯಿ ಬಿಲ್ ಘೋಷಣೆ ಪಡ್ಕೊಂಡೇ ನೀವು ಮನೆಗೆ ಹೋಗ್ಬೇಕು, ಅಲ್ಲಿ ಯಾರು ಸಹ ಹೋಗಬಾರ್ದು. ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನವನ್ನ, ಗಟ್ಟಿಯಾಗಿರ್ತಕ್ಕಂಥ ಸಂಕಲ್ಪವನ್ನ ನೀವೆಲ್ಲರೂ ಸಹ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ರಾಜ್ಯಾಧ್ಯಕ್ಷರು ಚಿನ್ನಪ್ಪ ಪೂಜಾರಿ ಆಗಿರ್ಬೋದು, ನಮ್ಮ ಗೌರವ ಅಧ್ಯಕ್ಷರು ಗುರೂಜರಾಗಿರ್ಬೋದು, ಮತ್ತು ಈ ಹೋರಾಟಕ್ಕೆ ಬಹಳ ಬೆಂಬಲ ಕೊಟ್ಟಿರ್ತಕ್ಕಂಥ ಈಗ ತಾನೇ ಫೇಸ್ಬುಕ್ ಕೂಡ ಕನ್ನಡಿಯವರು ಸಹ ಬೆಂಬಲ ಕೊಟ್ಟಿದ್ದಾರೆ. ಶಶಿಕಾಂತ್ ನಾಯಕರು ಇನ್ನಿಂದ ಇಲ್ಲೇ ಇದ್ದಾರೆ, ಅನೇಕ ಪೂಜ್ಯರು ಸಹ ಬಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅಸೋರ್ ಜೊತೆಲಿ ಕಾವಿ ಯಾವತ್ತಿನ ಜೊತೆಗಿರುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. 2 ಮಾತು ತಿಳಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ಸಮಸ್ತ ರೈತ ಸಂಘದ ಬಳಗದ ವತಿಯಿಂದ, ಕಬ್ಬು ಬೆಳೆಗಾರರ ವತಿಯಿಂದ, ಪಾದಯಾತ್ರೆಯ ಪ್ರವರ್ತಕರು, ಮಹದಾಯಿ ಹೋರಾಟದ ಮುಂಚೂಣಿಯ ರೂವಾರಿಗಳು, ಈ ಭಾಗದ ಅನ್ನದಾತನ ಮಠಾಧೀಶರಂತೆ ಪ್ರಸಿದ್ಧಿಯಾಗಿರತಕ್ಕಂಥ ಪ್ರಥಮ ಜಗದ್ಗುರುಗಳಾದ ಪರಂ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಸಮಸ್ತ ಅನ್ನದಾತ ಬಳಗದಿಂದ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.